ಎವರ್ ಬಿಫೋರ್ ಇನ್ ಇಂಡಿಯನ್ ಸಿನಿಮಾ ಈ ತರ ವಿಜುವಲೈಸೇಷನ್, ಬ್ಯಾಕ್ ಗ್ರೌಂಡ್ ಸ್ಕೋರು, ಆಕ್ಷನ್ಸ್ ಎಲ್ಲ ಸೂಪರ್ ಆಗಿತ್ತು. ಆ ದೈವಗಳ ಬಗ್ಗೆ ಇದು ಶಿವ ಮತ್ತು ಶಿವಗಣಗಳ ರುದ್ರ ತಾಂಡವ. ಬಾಕ್ಸ್ ಆಫೀಸ್ ಅಲ್ಲಿ ರುದ್ರ ತಾಂಡವ ಮಾಡೋದಂತೂ ಗ್ಯಾರಂಟಿ. ಎಲ್ಲಾ ತರ ಟ್ರೆಡಿಷನಲ್ ಫೋಕ್ ಸಾಂಗ್, ಜನಪದ, ಆಮೇಲೆ ಸಂಸ್ಕೃತಿ, ಸಾಹಿತ್ಯ ಎಲ್ಲವನ್ನು ತಗೊಂಡಿದ್ದಾರೆ. ಮೈ ಜುಮ್ ಅಂತ ಇದೆ. ಇನ್ನು ಅದರ ಒಂದು ಇದರಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ. ಅಮೇಜಿಂಗ್ ಜಾಬ್ ರಿಷಬ್ ಶೆಟ್ಟಿ. ಎಕ್ಸ್ಪೆಕ್ಟೇಷನ್ ಇರೋ ಮೂವಿನ ಮತ್ತೆ ಇಷ್ಟು ಚೆನ್ನಾಗಿ ಮಾಡೋದು ತುಂಬಾ ಕಷ್ಟ. ಆ 3 hours ತುಂಬಾ ಚೆನ್ನಾಗಿ ಎಂಗೇಜ್ ಮಾಡಿದ್ದಾರೆ. It's a movie meant to be seen on a big screen. Everything from acting, direction to cinematography to music, everything fantastic. ಇಲ್ಲೆಲ್ಲ ಡಲಾಸ್ ಅಲ್ಲಿ 100 ಜನ ಬಂದ್ಬಿಟ್ಟು ಕನ್ನಡ ಮೂವಿ ನೋಡ್ತಾ ಇದ್ದಾರೆ. ಎಲ್ಲ ಕನ್ನಡದವ್ರು ಸೇರ್ಬಿಟ್ಟು ಇದೊಂದು ಹಬ್ಬ ಆಗಿದೆ ನಮಗೆ. ವಾಚ್ ಮಾಡಿ ಅಮೇಜಿಂಗ್ ಆಗಿತ್ತು. ಫ್ಯಾಮಿಲಿ ಸಮೇತ ವಾಚ್ ಮಾಡಿ ತುಂಬಾ ದೈವಾನುಭೂತಿಯಾಗಿದೆ ನೋಡಕ್ಕೆ. ಎಲ್ಲರೂ ಬಂದು ನೋಡಿ. ನನಗಂತೂ ಭಾಳ ಇಷ್ಟ ಆಯಿತು. ಎವ್ರಿಥಿಂಗ್ ಈಸ್ ಗುಡ್. ಪಿಕ್ಚರೈಸೇಷನ್, ಸಿನಿಮಾಟೋಗ್ರಫಿ ಚೆನ್ನಾಗಿರೋ ಮೂವಿ. ಅಗೇನ್ ದ ಸೇಮ್ ಡಿವೈನ್ ಎಕ್ಸ್ಪೀರಿಯನ್ಸ್ ನ ಮತ್ತೆ ತೆರೆದುಕೊಟ್ಟಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು. ಎವ್ರಿಥಿಂಗ್ ಈಸ್ ಗುಡ್. ಪಿಕ್ಚರೈಸೇಷನ್, ಸಿನಿಮಾಟೋಗ್ರಫಿ, ಮೇಕಪ್, ಕಾಸ್ಟ್ಯೂಮ್ಸ್, ದ ಲೊಕೇಶನ್, ದ ಆರ್ಟ್ ವರ್ಕ್ ಬಿಹೈಂಡ್ ದ ಲೊಕೇಶನ್, ದ ಕ್ಯಾರೆಕ್ಟರ್ಸ್ ಆಫ್ ದ ಮೂವಿ ಭಾಳ ಚೆನ್ನಾಗಿತ್ತು. ಒಳ್ಳೆ ಟ್ವಿಸ್ಟ್ ಸಿಕ್ತು ಕೊನೆಯಲ್ಲಂತೂ. ನನಗೆ ಅದನ್ನು ಊಹಿಸೇ ಇರಲಿಲ್ಲ ಆ ಥರ ಆಗತ್ತೆ ಅಂತ. ನೋಡಿ ಪಿಕ್ಚರ್ ಎಲ್ಲರೂ ಭಾಳ ಚೆನ್ನಾಗಿದೆ. ತುಂಬ 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 ಚೆನ್ನಾಗಿದೆ. ಭಾಳ ಚೆನ್ನಾಗಿತ್ತು. ರಿಷಬ್ ಶೆಟ್ಟಿ ಗ್ರೇಟ್ ಜಾಬ್. ಲೈಕ್ ವಿ ಫೀಲ್ ವೆರಿ ಪ್ರೌಡ್ ಬೀಯಿಂಗ್ ಎ ಕನ್ನಡಿಗ. ಆ್ಯಂಡ್ ಇದನ್ನು ತೆಗೆದಿರೋದು ಎಷ್ಟು ರಿಸರ್ಚ್ ಮಾಡಿರ್ಬೇಕು, ತೆಗೆದಿರಬೇಕು. ತುಂಬ ವಿ ವರ್ ಹುಕ್ಡ್ ಅಪ್ 3 hours. ಹೇಗೆ ಆಯಿತು ಅಂತ ಗೊತ್ತಾಗಿಲ್ಲ. ಮೈ ಜುಮ್ ಅಂತ ಇದೆ. ಇನ್ನೂ ಅದರ ಒಂದು ಇದರಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ಅಮೇಜಿಂಗ್ ಜಾಬ್ ರಿಷಬ್ ಶೆಟ್ಟಿ. ಹ್ಯಾಟ್ಸ್ ಆಫ್ ಟು ಯು. ಇವಾಗ ತಾನೇ ನೋಡ್ಕೊಂಬಂದ್ವಿ. ಇನ್ನೂ ಒಂದು ಅದನ್ನು ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ಒಂದು 10-15 minutes ಬೇಕಾಯಿತು. ಆ ರಿವ್ಯೂನು ಕೇಳೋಕೆ ಹೋಗ್ಬೇಡಿ, ಹೋಗಿ ದೊಡ್ಡ ಸ್ಕ್ರೀನ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಆ ದೈವಗಳ ಬಗ್ಗೆ ಇದು ಶಿವ ಮತ್ತು ಶಿವಗಣಗಳ ರುದ್ರ ತಾಂಡವ. ಬಾಕ್ಸ್ ಆಫೀಸಲ್ಲಿ ರುದ್ರ ತಾಂಡವ ಮಾಡೋದಂತೂ ಗ್ಯಾರಂಟಿ. ವಾಟ್ ಎನ್ ಎಪಿಕ್. ಸೊ ಅಕ್ಕತ್ತಾಗಿದೆ ಮೂವಿ. ಬ್ಲಾಕ್ ಬಸ್ಟರ್, ಡಿವೈನ್ ಬ್ಲಾಕ್ ಬಸ್ಟರ್. ನಮಗೆ ಚಾಪ್ಟರ್ 1 ಏನು ತೋರಿಸಿದ್ದಾರೆ ಅದು ಜಸ್ಟ್ ಸ್ಯಾಂಪಲ್. CG ಆಗಲಿ, ಆ VFX ಆಗಲಿ ಒಂದು ಬೇರೆ ಲೆವೆಲಲ್ಲಿದೆ. ನಿಮ್ಗೆ ಎಲ್ಲೂ CG ಯೂಸ್ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲಿ ನೋಡಿದ್ರು ಒಂದು ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. ಅವ್ರ ಡೈರೆಕ್ಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲ ಸಖತ್ತಾಗಿದೆ. ಕನ್ನಡ ಚಿತ್ರಗಳು ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಲಿ ಅನ್ನೋದು ನಮ್ಮ ಆಶಯ. 3 ಗಂಟೆ ಕಾಲ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ದೈವಗಳ ಬಗ್ಗೆ ಕಾಂತಾರ ಮೊದಲನೇ ಮೂವಿಯಲ್ಲಿ ಎಷ್ಟು ತೋರಿಸಿದ್ರು ಅದಕ್ಕಿಂತ ತುಂಬಾ ಮೂಲಗಳು ಹೇಗೆ ಬಂದಿದೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ಮೇಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಅದ್ದೂರಿಯಾಗಿದೆ. ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರೋ ಮೂವಿನ ಮತ್ತೆ ಇಷ್ಟು ಚೆನ್ನಾಗಿ ಮಾಡೋದು ತುಂಬಾ ಕಷ್ಟ. ಆ 3 hours ತುಂಬಾ ಚೆನ್ನಾಗಿ ಎಂಗೇಜ್ ಮಾಡಿದ್ದಾರೆ. ಸೂಪರ್ ಮೂವಿ. ನೋಡಿ, ಥಿಯೇಟ್ರಲ್ಲೇ ನೋಡಿ. ಇನ್ನು ಭ್ರಮೆಯಿಂದ ಆಚೆ ಬರಬೇಕು. ಇವಾಗ ಎಷ್ಟು ಚೆನ್ನಾಗಿತ್ತು. ನೆವರ್ ಬಿಫೋರ್ ಇನ್ ಇಂಡಿಯನ್ ಸಿನಿಮಾ ಈ ಥರ ವಿಜುವಲೈಸೇಷನ್, ಬ್ಯಾಕ್ ಗ್ರೌಂಡ್ ಸ್ಕೋರು, ಆ್ಯಕ್ಷನ್ಸು ಎಲ್ಲ ಸೂಪರ್ ಆಗಿತ್ತು. ಇನ್ನೊಂದ್ಸರಿ ಬರ್ತೀನಿ ಫ್ಯಾಮಿಲಿ ಜೊತೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ನೋಡಿ. ಎಲ್ಲ ಭಾಷೆಯವರು, ಎಲ್ಲ ಕನ್ನಡಿಗರು ಇಂಥ ಸಿನಿಮಾಗಳನ್ನು ಬೆಳೆಸಬೇಕು. ಸೂಪರ್ ಆಗಿತ್ತು. ಕಾಂತಾರ ಮೂವಿ ನೋಡ್ಕೊಂಡು ಬಂದಿದ್ದೀರಿ. ತುಂಬ ಚೆನ್ನಾಗಿದೆ. ದಯವಿಟ್ಟು ವಾಚ್ ಮಾಡಿ. ಅಮೇಜಿಂಗ್ ಆಗಿತ್ತು. ಫ್ಯಾಮಿಲಿ ಸಮೇತ ವಾಚ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬರ್ತಿದೆ. ಸೊ ಎಲ್ಲರೂ ಬಂದ್ಬಿಟ್ಟು ಕಾಂತಾರ ನೋಡಿ. ಎಲ್ಲರೂ ಹೊಗಳೋದು ರಿಷಬ್ ಶೆಟ್ಟಿ ಅವರ ಅಭಿನಯದಿಂದ. ಬಟ್ ರುಕ್ಮಿ ವಸಂತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಫಸ್ಟ್ ಹಾಫ್ ಒಂದು ಲೆವೆಲಲ್ಲಿ ಹೋದರೆ ಸೆಕೆಂಡ್ ಹಾಫ್ ತುಂಬ ಲೆವೆಲಲ್ಲಿ ಹೋಗುತ್ತೆ. ಬನ್ನಿ. ಇಲ್ಲೆಲ್ಲ ಡಲಾಸಲ್ಲಿ 100 ಜನ ಬಂದ್ಬಿಟ್ಟು ಕನ್ನಡ ಮೂವಿ ನೋಡ್ತಾ ಇದ್ದಾರೆ. ಎಲ್ಲ ಕನ್ನಡದವ್ರು ಸೇರಿಬಿಟ್ಟು ಇದೊಂದು ಹಬ್ಬ ಆಗಿದೆ ನಮಗೆ. ಸೊ ಜಸ್ಟ್ ಥಿಯೇಟ್ರಿಂದ ಔಟ್ಸೈಡ್ ಬರ್ತಾ ಇದ್ದೀನಿ. ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ. ಒಂಥರ ಲೂಪಲ್ಲಿ ನಡೀತಾ ಇದೆ. ಹೆವಿ ಫಿಲ್ಮು ಗುರು. ರೀಸೆಂಟ್ ಒಂದೇ ಅಲ್ಲ, ಈ ಕನ್ನಡ ಇಂಡಸ್ಟ್ರಿಲೇ ಸದ್ಯದಲ್ಲಿ ಈ ಥರ ಮೂವಿ ನೋಡಿರಲಿಲ್ಲ. ಫಸ್ಟು ಚಾಪ್ಟರ್ 2 ನೋಡಿದ್ವಿ, ಆಮೇಲೆ ಚಾಪ್ಟರ್ 1 ನೋಡಿದ್ವಿ. ಇವಾಗ ಚಾಪ್ಟರ್ 0 ಬರುತ್ತಾ ಅಂತ ಏನೋ ಒಂದು ಡೌಟ್ ಬರ್ತಾ ಇದೆ. ಸೆಕೆಂಡ್ ಹಾಫ್ ಅಂತೂ ಹೆವಿ ಗುರು, ಹೆವಿ ಟ್ವಿಸ್ಟ್ ಇಟ್ಟಿದ್ದಾನೆ. ಸೀನಲ್ಲಂತೂ ಎಲ್ಲ ಗಣಗಳನ್ನು ಕರೀತಾನೆ. ನೆತ್ತರು ಗುಳಿಗ ಅಂತೆ, ಆಮೇಲೆ ಅಗ್ನಿ ಗುಳಿಗ ಆ ಥರ ಎಲ್ಲ ಥರ ಟ್ರೆಡಿಷನಲ್ಲು, ಫೋಕ್ ಸಾಂಗು, ಜನಪದ, ಆಮೇಲೆ ಸಂಸ್ಕೃತಿ, ಸಾಹಿತ್ಯ ಎಲ್ಲವನ್ನು ತೊಗೊಂಡಿದ್ದಾರೆ. ಇದು ಒಂಥರ ದೃಶ್ಯದಲ್ಲೇ ಒಂಥರ ಕಥೆಗಳನ್ನು ಹೇಳ್ಬಿಟ್ಟಿದ್ದಾನೆ. ಫಸ್ಟ್ ಹಾಫ್ಗಿಂತ ನಂಗೆ ಸೆಕೆಂಡ್ ಹಾಫ್ ಸಿಕ್ಕಾಪಡೆ ಇಷ್ಟ ಆಯಿತು. ಹೆವಿ ಫಿಲ್ಮು. ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್. ಗ್ರೇಟ್ ಫಿಲ್ಮ್. ಮೂವಿ ಅಂತೂ ಅಮೇಝಿಂಗ್ ಆಗಿತ್ತು. ಕಂಗ್ರ್ಯಾಚುಲೇಷನ್ಸ್ ರಿಷಬ್ ಶೆಟ್ಟಿ ಅವರೇ. ಕಾಂತಾರ 1 ನೋಡಿ 3 years ಆಯಿತು. ಕಾಂತಾರ ಚಾಪ್ಟರ್ 1 ಇವಾಗ 3 years ಆದಮೇಲೆ ಬಂದಿದೆ. ಡೆಫಿನೆಟ್ಲಿ ಬಿಗ್ಗೆಸ್ಟ್ ಸ್ಕ್ರೀನ್ ಪಾಸಿಬಲ್. ನಿಮ್ಮ ಮನೆ ಹತ್ರ ಯಾರಾದರೂ ಇದ್ದರೆ ಅಲ್ಲೇ ಹೋಗಿ ನೋಡಿ. ನೆಗೆಟಿವ್ ಅಂತ ಏನೂ ಇಲ್ಲ. ಎವ್ರಿಥಿಂಗ್ ಈಸ್ ಪಾಸಿಟಿವ್. ಸೊ ಡೋಂಟ್ ವರಿ ಅಬೌಟ್ ಬಾಕ್ಸ್ ಆಫೀಸ್ ನಂಬರ್ಸ್ ಎಷ್ಟು ಇಷ್ಟು ಅಂತ ಇಲ್ಲ.
It's a movie meant to be seen on a big screen. Everything from acting, direction to cinematography to music, everything fantastic. ತುಂಬಾನೇ ಚೆನ್ನಾಗಿದೆ. ಡೆಫಿನೆಟ್ಲಿ ಮಿಸ್ ಮಾಡ್ದಿನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿರೋ ಮೂವಿ. ಅಗೇನ್ ದ ಸೇಮ್ ಡಿವೈನ್ ಎಕ್ಸ್ಪೀರಿಯನ್ಸ್ನ ಮತ್ತೆ ತಿರ್ಗಾ ಕೊಟ್ಟಿದ್ದಾರೆ. ಕನ್ನಡ ಮೂವಿ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ವೆಲ್ ಡನ್ ರಿಷಬ್ ಶೆಟ್ಟಿ ಆ್ಯಂಡ್ ಒಂಬಾಳೆ ಫಿಲ್ಮ್ಸ್. ಕಂಗ್ರ್ಯಾಚುಲೇಷನ್ಸ್ ಆನ್ ಅ ಗುಡ್ ಕನ್ನಡ ಮೂವಿ ಅಗೇನ್.